ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾ ಇದೀಗ ರಿಲೀಸ್ನಲ್ಲಿ 2ನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಿರಬೇಕಾದ್ರೆ ಮೈಸೂರಿನಲ್ಲಿ ಈ ಸಿನಿಮಾ ನಿನ್ನೆ ಅಂದರೆ 17ನೇ ತಾರೀಕು ಶುಕ್ರವಾರದಂದು ರಿಲೀಸ್ ಆಗಿದೆ. ಯಾವ ರೀತಿಯ ಪ್ರತಿಕ್ರಿಯೆ ಈ ಸಿನಿಮಾಗೆ ಇತ್ತು ಅಂತ ಕೇಳಿದರೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಮೈಸೂರು ನಗರದಲ್ಲಿ ಈ ಸಿನಿಮಾಗೆ ಸಿಕ್ಕಿದೆ. ಚಿತ್ರಮಂದಿರ ಯಾವುದು ನಿಮಗೆಲ್ಲ ಗೊತ್ತೇ ಇದೆ, ಗಾಯತ್ರಿ ಚಿತ್ರಮಂದಿರ. ಹೌಸ್ಫುಲ್ ಪ್ರದರ್ಶನ. ಚಿತ್ರಮಂದಿರದ ಹೊರಗಡೆಯಂತೂ ಜನಜಾತ್ರೆ. ಯಾವ ರೀತಿ ಇಲ್ಲಿ ವಿಷ್ಣುದಾದ್ ಅವರ ಅಭಿಮಾನಿಗಳು ಸೇರಿದ್ದಾರೆ ಅಂತ ಕೇಳಿದರೆ ದೃಶ್ಯಾವಳಿ ಹೇಳುತ್ತೆ. ಈ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆ ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನು. ಚಿತ್ರಮಂದಿರದ ಹೊರಭಾಗದಲ್ಲಿ ಘೋಷಣೆಯನ್ನು ನೋಡಿದ್ರಿ. ಇನ್ನು ಪಟಾಕಿ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದನ್ನು ಈಗಾಗಲೇ ನೋಡ್ತಾ ಇದ್ದೀರಾ. ಪಟಾಕಿಯನ್ನು ಸಿಡಿಸಿ ವಿಷ್ಣುದಾದ್ ಅವರ ಅಭಿಮಾನಿಗಳು ಭರ್ಜರಿಯಾಗಿ ಸಂಭ್ರಮಾಚರಣೆ ನಡೆಸಿದರು. ನೋಡಿ, ರಸ್ತೆಯಲ್ಲಿ ಪಟಾಕಿಯನ್ನು ಇಟ್ಟು ಬೆಂಕಿ ಕೊಟ್ಟು ಸಂಭ್ರಮಾಚರಣೆಯನ್ನು ನಡೆಸ್ತಾ ಇರುವಂತಹ ದಾದ್ ಅವರ ಅಭಿಮಾನಿಗಳು. ಭರ್ಜರಿಯಾದಂಥ ಸಂಭ್ರಮಾಚರಣೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ನಡೆದಿರೋದು. ಭರ್ಜರಿಯಾದಂತಹ ಸಂಭ್ರಮಾಚರಣೆ, ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಯಾವ ರೀತಿ ಇತ್ತು ಒಮ್ಮೆ ಇದನ್ನು ನೋಡ್ಕೊಂಡು ಬರೋಣ. ಸಂಭ್ರಮಾಚರಣೆ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡಿದಿರಿ. ಕಟ್ಔಟನ್ನು ನೋಡ್ತಾ ಇದ್ದೀರಾ. ಭರ್ಜರಿಯಾದಂತಹ ಸಂಭ್ರಮಾಚರಣೆ, ಭರ್ಜರಿಯಂಥ ಕಟೌಟು, ಭರ್ಜರಿಯಂಥ ಪ್ರತಿಕ್ರಿಯೆ ಎಲ್ಲ ಕೂಡ ಮೈಸೂರಿನಲ್ಲಿ ನಡೆಯಿತು. 25 ವರ್ಷಗಳ ಹಳೆಯ ಸಿನಿಮಾ ಇದು. ಈ ಮಟ್ಟದಲ್ಲಿ ಈ ಸಿನಿಮಾಗೆ ಪ್ರತಿಕ್ರಿಯೆ, ಹೊಸ ಸಿನಿಮಾಗೇ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಇರಲ್ಲ ಸ್ವಾಮಿ. ಈ ಸಿನಿಮಾ OTT ಪ್ಲ್ಯಾಟ್ಫಾರ್ಮ್ನಲ್ಲೂ ಇದೆ. ಎಲ್ಲ ಈ ಯೂಟ್ಯೂಬು, ಉದಯ್ ಟಿ ವಿಯಲ್ಲಂತೂ ಬರ್ತಾನೇ ಇದೆ. ಆದರೂ ಕೂಡ ಪ್ರೇಕ್ಷಕರು ನೋಡಿ ಯಾವ ರೀತಿ ಚಿತ್ರಮಂದಿರಕ್ಕೆ ಲಗ್ಗೆ ಇಟ್ಟಿದ್ದಾರೆ ಅಂತ. ಒಂದಿಷ್ಟು ಮಂದಿ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಮಂದಿರದ ಒಳಭಾಗದ ದೃಶ್ಯಾವಳಿ. ನೋಡಿ ಅಭಿಮಾನಿಗಳ ಕ್ರೇಜ್ ಯಾವ ಮಟ್ಟಕ್ಕೆ ಇದೆ ಅಂತ. ದಾದನ ಸಿನಿಮಾ ಅಂತ ಹೇಳಿದರೆ ಅದು ಆ ಮಟ್ಟಕ್ಕೆ ಇರುತ್ತೆ. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ನೋಡುವಂಥ ಸಿನಿಮಾಗಳು ದಾದ್ ಅವರ ಪ್ರತಿ ಸಿನಿಮಾಗಳು ಅಷ್ಟೇ. ದಾದ್ ಅವರಿಗೆ ಮಹಿಳಾ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ. ಆದರೆ ಈ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಎಲ್ಲ ಪುರುಷ ಅಭಿಮಾನಿಗಳೇ. ಹಾಗಂತ ಮಹಿಳಾ ಅಭಿಮಾನಿಗಳು ಬಂದಿಲ್ಲ ಅಂತ ಅಲ್ಲ, ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ಆದರೆ ಈ ದೃಶ್ಯಾವಳಿಯಲ್ಲಿ ಮಾತ್ರ ಇಲ್ಲ. ಬಹುತೇಕ ಅಭಿಮಾನಿಗಳೆಲ್ಲ ಬಾಲ್ಕನಿಯಲ್ಲಿದ್ದಾರೆ. ಮಿಕ್ಕುಳಿದ ಮಹಿಳಾ ಅಭಿಮಾನಿಗಳೆಲ್ಲ ಮ್ಯಾಟಿನಿ ಶೋ, ಸಂಜೆ ಪ್ರದರ್ಶನ, ರಾತ್ರಿ ಪ್ರದರ್ಶನಕ್ಕೆಲ್ಲ ಬಂದಿದ್ದಾರೆ ಕುಟುಂಬ ಸಮೇತರಾಗಿ. ಇದು ಈಗ ನೀವು ನೋಡ್ತಾ ಇರುವಂಥ ದೃಶ್ಯ, ಇದು ಮೊದಲ ಪ್ರದರ್ಶನ. ಗಾಯತ್ರಿ ಚಿತ್ರಮಂದಿರದಲ್ಲಿ ಬೆಳಗಿನ ಆಟಕ್ಕೆ ಸೇರಿರುವಂತಹ ದಾದ್ ಅವರ ಅಭಿಮಾನಿ ಬಳಗ. ಭರ್ಜರಿಯಾದಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ಮೈಸೂರಿನಲ್ಲಿ ಸಿಕ್ಕಿದೆ. ಹೌಸ್ಫುಲ್ ಪ್ರದರ್ಶನ. ಇವತ್ತು ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ಕೇಳಿದರೆ ಅದನ್ನು ನಾಳಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ರಾಜಧಾನಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ 2ನೇ ವಾರಕ್ಕೆ ಕಾಲಿಟ್ಟಿದೆ. ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಈ ಸಿನಿಮಾಗೆ 2ನೇ ವಾರದಲ್ಲಿ ವ್ಯಕ್ತವಾಗಿದೆ ಎಲ್ಲವನ್ನ ಕೂಡ ಎಳೆಯಾಗಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಅದು ಮುಂದಿನ ಸಂಚಿಕೆಯಲ್ಲಿ. ಇವತ್ತು ಗಾಯತ್ರಿ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ. ನಮಸ್ಕಾರ.